ನಮಸ್ತೆ ನನ್ನ ಪ್ರೀತಿಯ ಗೆಳೆಯರೇ, ನಾನು ನಿಮ್ಮ ಪ್ರೀತಿಯ ಹಂಸ ಅಲ್ಲ ಹಳ್ಳಿ ಹಂಸ. ನಾನು ಹೇಳೋದು ಹಳ್ಳಿ ಹಂಸ ಅಂತ ಆದರೆ ನಾನು ಓಡಿಸೋದು ಮಾತ್ರ ಸಿಟಿ ಗಾಡಿ HD ಸ್ಕ್ರ್ಯಾಂಬ್ಲರು. ಹೆಸರೇನಕ್ಕೆ ಹಳ್ಳಿ ಹಂಸ ಇಟ್ಟಿದ್ದೀನಿ ಅಂತ ಅವತ್ತೇ ಹೇಳಿದ್ದೀನಿ ನಿಮಗೆ, ನೀವು ನೋಡಿರಬೇಕು ಲಾಸ್ಟ್ ಯೂಟ್ಯೂಬ್ ಚಾನಲ್ನಲ್ಲಿ. ತುಂಬ ದಿನಗಳಾಯ್ತಲ್ಲ ಬಂದು, ಸೊ ಐ ಥಾಟ್ ಆಫ್ ಕಮಿಂಗ್ ಇನ್ ಫ್ರಂಟ್ ಆಫ್ ಯು ಗೈಸ್. ಇವತ್ತೇನಪ್ಪ ಅಂದರೆ ವಿಶೇಷ, ಇವತ್ತೇನು ವಿಶೇಷ ಇಲ್ಲ. ಇವತ್ತೇನೋ ಮಾಡಬೇಕು ಅನ್ನಿಸ್ತು ಮನಸ್ಸಿಗೆ. ಆ ರೀತಿ ಮಾಡಬೇಕು ಅಂತಲ್ಲಪ್ಪ, ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಮಾಡೋಣ ಅಂತ ಬಂದಿದ್ದೀನಿ. ನಾನು ಹೇಳೋದೇನೆಂದರೆ, ಏನಪ್ಪ ಅಂದರೆ ಆಗ್ಲಿಂದ ನಾನು ಹೇಳೋದೇನಪ್ಪ ಅಂದರೆ ಅಂತ ಇದೆಯಾ, ಈ ಮುಂದೆ ಹೇಳೋ ಅಂತೀರಲ್ಲ. ನಾನು ಊರಲ್ಲಿ ಸ್ವಲ್ಪ ಜನ ನೋಡಿದೆ, ಅವನಿಗೆ ದೌಲತ್ತು, ಅವನಿಗೆ ಅದು, ಅವನಿಗಿದ್ದು ಅಂತ ಹೇಳ್ತಿದ್ರು. ದೌಲತ್ತು ಇದ್ದೇ ಇರುತ್ತಲ್ಲ. ಮತ್ತು ನಮ್ಮಪ್ಪ ಕಷ್ಟಪಟ್ಟು ಓದಿಸಿದ್ರು, ನಾನು ಓದಿದ್ದೀನಿ, ಕೆಲಸ ಸಿಕ್ಕಿದೆ, ಬೈಕ್ ತಗೊಂಡಿದ್ದೀನಿ, ಮನೆ ಕಟ್ಸಿದ್ದೀನಿ. ದೌಲತ್ತು ಇರಲೇಬೇಕಲ್ಲ. ದೌಲತ್ ಯಾಕೆ ಮಾಡಬಾರ್ದು? ದೇವ್ರು ಕೊಟ್ಟಂಗಿರೋ ಅಂತ ಕೊಟ್ಟಿದ್ದಾನಲ್ಲ, ನನಗೆ ಹೆಂಗೆ ಕೊಟ್ಟಿದ್ದಾನೋ ನಾನು ಹಂಗೆ ಇದ್ದೀನಿ. ನೀನು ಸಾಫ್ಟಾಗಿ ಮಾತಾಡಿದ್ರೆ ನಾನು ಸಾಫ್ಟಾಗಿ ಮಾತಾಡ್ತೀನಿ, ನೀನು ದೌಲತ್ ತೋರಿಸಿದ್ರೆ ನಾನು ದೌಲತ್ ತೋರಿಸ್ತೀನಿ. ದಟ್ಸ್ ಆಲ್. ದೌಲತ್ ಯಾರಪ್ಪನ ಮನೆ ಗಂಟು ಅಲ್ಲ. ನಿನಗೆ ಎಷ್ಟು ದೌಲತ್ ಇರುತ್ತೆ, ನನಗೂ ಅಷ್ಟೇ ದೌಲತ್ ಇರುತ್ತೆ. ಅಮೂಲ್ಯವಾದ ಮಾತುಗಳಂತ ಒಂದೊಂದು ಇದ್ದಾವೆ. ನೀನು ಮಿರರಲ್ಲಿ ನಿಂತ್ಕೊಂಡು ನಿನ್ನನ್ನು ನೀನು ನೋಡ್ಕೊಂಡಾಗ ನೀನು ಹೆಂಗೆ ಕಾಣಿಸ್ತೀಯ ಹಂಗೆ ನಾವು ಕಾಣಿಸೋದಲ್ಲ. ನೀನು ಮಿರರಲ್ಲಿ ನಿನ್ನನ್ನು ನೀನು ವಕ್ರವಾಗಿ ನೋಡಿಕೊಂಡ್ರೆ ನೀನು ವಕ್ರವಾಗಿ ಕಾಣಿಸ್ತೀಯ, ನಿನ್ನನ್ನು ನೀನು ಸುಂದರನಾಗಿ ನೋಡಿಕೊಂಡ್ರೆ ನೀನು ಸುಂದರನಾಗಿ ಕಾಣಿಸುತ್ತೀಯ ಕಂದ. ನನ್ನ ಬೈಕು HD ಸ್ಕ್ರ್ಯಾಂಬ್ಲರು 6 ಗೇರ್ಸ್ ಇದ್ದಾವೆ. ಮತ್ತು ಇದಕ್ಕೆ 350cc ಇಂಜಿನ್ ಬಂದು ಕಟಾರ್. ಅದಕ್ಕೆ ಕ್ಲಚ್ ಹಿಡ್ಕೊಂಡು ಗೇರ್ ಶಿಫ್ಟ್ ಮಾಡಬೇಕಾಗಲ್ಲ. ಕಟಾರ್ ಅಂತದೆ. ಅಂದರೆ ಅದು ಸೌಂಡ್ ಫಸ್ಟ್ ಗೇರು ಮತ್ತು ಸೆಕೆಂಡ್ ಗೇರ್ದು ಮಾತ್ರ. ಈ ಟ್ರಾಫಿಕ್ ಒಳಗಡೆ ಗಾಡಿ ಓಡಿಸೋದು ಐತಲ್ಲ, ನಮ್ಮೂರಲ್ಲಿ ಎಮ್ಮೆ ಕರುಗಳು ಹೋಗಿ ಮೇಯ್ಸ್ಕೊಬಂದ್ಬಿಡ್ಬೋದು ಅಷ್ಟೊತ್ತಿಗೆ. ನಾನು ಒಂದು ಭಾವದ ಬಗ್ಗೆ ಮಾತಾಡೋಣ ಇವತ್ತು, ಆಯಿತಾ? ಒಂದು ಹಾಡಿದೆ. ಆ ಹಾಡು ಏನಪ್ಪ ಅಂದರೆ, ನಗುವ ನಯನ ಮಧುರ ಮೌನ. ಎಷ್ಟು ಸಖತ್ತಾಗಿ ಬರೆದಿದ್ದಾರೆ ಅಂದರೆ, ಮಧುರವಾಗಿರೋ ಮೌನದಲ್ಲಿ ಆ ನಯನಗಳು ನಕ್ಕರೆ ಆ ಒಂದು ಇಮ್ಯಾಜಿನೇಷನ್ ಇದೆಯಲ್ಲ, ಅದಕ್ಕೆ ಕೊಡಬೇಕು ಗುರು ದುಡ್ಡು. ಮೌನ ಎಷ್ಟು ಮಧುರವಾಗಿರುತ್ತೋ ಆ ಮೌನದಲ್ಲಿ ಮೂಡಿದಂತಹ ನಗೆ, ಅಂದರೆ ಆ ಕಣ್ಣಲ್ಲಿ ಬಂದಂತಹ ನಗೆಗಳು ಕೂಡ ಅಷ್ಟೇ ಮಧುರವಾಗಿರ್ತವೆ. ಅದನ್ನು ನಗುವ ನಯನ ಮಧುರ ಮೌನ ಅಂತ ಬರೆದ್ರಲ್ಲ, ದಟ್ ಈಸ್ ಅ ಗ್ರೇಟ್ ಲೈನ್ ಫಾರ್ ಎವರ್. ಅದೇ ರೀತಿ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಕೋಗಿಲೆಗಳ ಗುಂಪಲ್ಲಿ ಹುಟ್ಟುವ ಗುಟ್ಟಿನ ಮಾತುಗಳು ಕಿವಿಯನ್ನು ಸೇರಿ ಆಯಿತು ಕವಿತೆಗಳು ಅಂತ ಹೇಳಿ. ಈ ಹಬ್ಬ ಏನು ಗುರು ಕಲ್ಯಾಣ್ ಬರ್ದಿತ್ತು ಅದನ್ನು ಲೈನ್ನ. ಕೋಗಿಲೆ ಗುಂಪಲ್ಲಿ ಹುಟ್ಟುವ ಪುಟ್ಟ ಮಾತುಗಳು ಕಿವಿಯನ್ನು ಸೇರಿ ಆಯಿತು. ರೋಡಲ್ಲಿ ಗಾಡಿ ನಿಲ್ಸ್ಕೊಂಡೊಳ್ಳೆ ನಾಯಡಂಗಾರ ತಗೋತಾವ ನಮ್ಮ ಅಂಗದಲ್ಲೂ ಹೋಗ್ದಾನೆ ಬಿಟ್ಟು. ಏನು ಟ್ರಾಫಿಕ್ ಇದೆ ಗುರು ಇಲ್ಲಿ ಸ್ವಲ್ಪ ಕಂಜೆಸ್ಟೆಡ್ ಇದೆ ರೋಡು. ಇದೇ ರೀತಿ ನಾವು ಕೇಳ್ತಾ ಹೋದ್ರೆ ತುಂಬ ಇದ್ದಾವೆ ಗುರು.
ತುಂಬ ಹಾಡಿದ್ದಾವೆ, ತುಂಬ ಜೀವ ಸೇರಿಸೋ ಒಲವೇ ರಂಗೋಲಿ, ಅದಂತೂ ನೆಕ್ಸ್ಟ್ ಲೆವೆಲ್. ಜೀವ ಸೇರಿಸೋ ಒಲವೇ ರಂಗೋಲಿ. ಇವಾಗೆಲ್ಲ ಎಲ್ಲಿ ಬರೀತಾರೆ ಶಾಟ ಸಿಂಗ್ರಿ, ಏನವು ಮಾತುಗಳು. ಹಾಡು ಬರೀರಿ ಅಂದರೆ ಕಾಮಸೂತ್ರ ಬುಕ್ ಬರೀತಾರೆ. ಕಾಮಸೂತ್ರನೇ ಎಷ್ಟೋ ಪರವಾಗಿಲ್ಲ, ಅಂಥದ್ರಲ್ಲಿ ಇವರು ಅಯ್ಯಪ್ಪ ರ್ಯಾಪರ್ಸ್ ಅಂತ ಹೇಳ್ಕೊಂಡು ರ್ಯಾಪರ್ಗಳಿಗಿರೋ ವ್ಯಾಲ್ಯೂಸ್ನ ತೆಗಿತಾರೆ ಒಂದೊಂದು ಹಾಡುಗಳನ್ನ ಬರೆದು. ಹುಡುಗಿರ ಬಗ್ಗೆ ಇಲ್ಲ ಸಲ್ಲದು ಮಾತಾಡೋದ್ರಲ್ಲಿ ನಂಬರ್ 1 ಅದೇ ನಮ್ಮ ರವಿ ಮಾಮನ್ ನೋಡಿ. ಮಧ್ಯದಲ್ಲಿ ಬರ್ತಾವ ಗುರು. ಗುರು ಲೇಟಾಗಿ ಹೋಗೋಣ, ಅರ್ಧ ಗಂಟೆ ಪ್ರಾಬ್ಲಮ್ ಏನಿಲ್ಲ. ಆದರೆ ಆ ಅರ್ಧ ಗಂಟೆ ಕವರ್ ಮಾಡೋಕ್ಕೆ ಹೋಗಿ ಅರ್ಧ ಜೀವನನೇ ಹೋಗ್ಬಾರ್ದು ತಾನೇ. ಏನು ಹೇಳ್ತೀರಾ? ಅರ್ಧ ಗಂಟೆ ಲೇಟಾಗಿ ಹೋದ್ರೂ ಪರವಾಗಿಲ್ಲ ಆಫೀಸ್ಗೆ, ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂತ ಅರ್ಧ ಜೀವನ ಹಾಳು ಮಾಡೋಕೊಳಕ್ಕೆ ಹೋಗ್ಬೇಡಿ. ಯಾವನಾರು ಬಂದು ನೋಡಿದ್ರೆ ಏನಾಗ್ತದೆ? ಅರ್ಧ ದಾರಿಲಿ ಮಧ್ಯ ದಾರಿಲಿ ಬರ್ತೀರಾ, ಆಪೋಸಿಟ್ ಬರ್ತೀರಾ. ಯಾವನು ಕಂಟ್ರೋಲ್ ಮಾಡೋಕ್ಕೆ ಬರ್ತೇನೆ ನಾನು ಬಂದು ಹೊಡೆದ್ನಪ್ಪ, ಏನು ಮಾಡ್ತೀಯ? ಕಾಲು ಹೋಯ್ತು, ಅರ್ಧ ಜೀವನ ಹೋಯ್ತು. ಕೈ ಹೋಯ್ತು, ಅರ್ಧ ಜೀವನ ಹೋಯ್ತು. ದೇವರು ಕೊಟ್ಟಿರೋದನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳೋದು ಕಲಿಬೇಕು ಜನ. ಏನು ಗುರು ಹಿಂಗೆ ಬಂದು ಇಲ್ಲಿ ನಿಂತ್ಕೊಂಡೆ. ನಾನು ಅದಕ್ಕೆ ಹೇಳೋದು, ಯಾವಾಗಲೂ 9:30ಇಂದನೇ ಶುರು ಮಾಡಿದ್ರೆ 9 ಗಂಟೆಯಿಂದ 10 ಗಂಟೆ ಒಳಗಡೆ ಯಾವತ್ತೂ ಆಫೀಸ್ಗೆ ಹೋಗಿಬಿಡ್ಬೇಕು. ಈ ಮಧ್ಯದಲ್ಲಿ ಟ್ರಾಫಿಕ್ ಜಾಸ್ತಿ ನೋಡಿ, ಅಲ್ಲಿ ಫುಲ್ ಖಾಲಿ ಇದೆ ರೋಡು, ಇಲ್ಲಿ ಬಿಡ್ತಾನೆ ಇಲ್ಲ ಬೇವರ್ಸಿಗಳು. ನಮ್ಗೆ ಅವಾಗವಾಗ ಒಂದೊಂದು ಸಲ ಅನಿಸುತ್ತೆ ಆ ರೋಡ್ ಕ್ರಾಸ್ ಮಾಡಿದೈತೆ ಭಾಳ ಇತ್ತೇನೋ. ಯಾಕೆಂದರೆ ಸರ್ವಿಸ್ ರೋಡ್ ತುಂಬ ಬ್ಯುಸಿ ಇದೆ ಗುರು. ಸರ್ವಿಸ್ ರೋಡ್ ಸರ್ವಿಸಲ್ಲೇ ಬ್ಯುಸಿ ಆಗುತ್ತೆ. ಏನು ಗಾಡಿ ಆಫ್ ಮಾಡ್ಕೊಂಡು ಸುಮ್ಮನೆ ನಿಂತ್ಕೊಂಡು ಹಾಡು ಕೇಳ್ಕೊಂಡು ಆರಾಮಾಗಿ ಎಲ್ಲಿ ಬೇಕಲ್ಲ ಸಿಗೋದು. ಇತ್ತೀಚೆಗೆ ನೋಡ್ತಿರೋದು ಏನಂದರೆ ನೋಡಲ್ಲಿ ಫುಟ್ಪಾತಲ್ಲಿ ಹೋಗ್ತಾರೆ. ಯಾರು ಹೇಳೋರು ಅವ್ರಿಗೆ ಹೇಳಿ? ಎಲ್ಲಿ ಸಿಗ್ತಾರೆ ಹೇಳಿ ಇಂಥ ಜನ ನಮಗೆ? ಫುಟ್ಪಾತ್ ಮೇಲೆ ಬಂದು ಜಾಯ್ನ್ ಆಗ್ತಾರೆ. ನನಗೇನಾದ್ರು ಸಿಕ್ಬೇಕು ಮೊಕ್ಕೆ ಹೊಡಿತೀನಿ, ನನಗೇನೋ ಅಂಥ ಭಯಗಿಯ ಏನಿಲ್ಲ. ಹೊಡೆದ್ರೆ ಅವನು ಹೊಡಿತಾನೆ, ನಾನು ಹೊಡಿತೀನಿ ಅಷ್ಟೇ. ಅನುರಾಗ ಚೆಲ್ಲಿದಳು. ಏನು ಗುಡು ಇವರು ಸರ್ವಿಸ್ ರೋಡಿಂದ ಬಿಡ್ತಾ ಇದ್ದಾರಾ ಇಲ್ವಾ? ತುಂಬ ರಶ್ ಇದೆ ರೋಡ್ ಇವತ್ತು. ಸ್ಯಾಟರ್ಡೇ, ಟ್ಯೂಸ್ಡೇ ಬೇರೆ, ಅದರೊಳಗಡೆ ಮ್ಯಾನೇಜರ್ ಬರ್ತಾರೆ. ಮೂವ್ ಆಗಂಗೆ ಕಾಣಿಸ್ತಾ ಇಲ್ಲ ಟ್ರಾಫಿಕ್ಕು. ನಾನು ಯಾಕೋ ಸಿಗ್ನಲ್ ಕದಿಬೇಕಂತ. ಸರಿಯಾಗಿ ಫುಟ್ ಬ್ರಿಡ್ಜ್ ಇಲ್ಲ. ಫುಟ್ ಬ್ರಿಡ್ಜ್ ಇದ್ರೂ ಆ ಫುಟ್ ಬ್ರಿಡ್ಜಲ್ಲಿ ಕ್ರಾಸ್ ಮಾಡಲ್ಲ ಯಾರು ಜನ, ಅದು ಪ್ರಾಬ್ಲಮ್ಮು. ಆ ಫುಟ್ ಬ್ರಿಡ್ಜ್ ಇರುತ್ತೆ, ಆ ಫುಟ್ ಬ್ರಿಡ್ಜ್ ಏನು ಮಸಿಯಾಕ ಕಟ್ಟಿರ್ತಾರೆ, ಅಲ್ಲಿ ಹೋಗಿ ಅದ್ರ ಮೇಲೆ ಹತ್ತಿ ಹೋಗಿ ವಾಪಸ್ ಹೋದ್ರೆ ಯಾರಿಗೂ ತೊಂದರೆ ಇರಲ್ಲ. ಇಲ್ಲಿ ಬಂದು ಅಡ್ಡ ಬಂದು ನಿಂತ್ಕೋತಾರೆ, ಮತ್ತೆ ಗುದ್ದಿದ್ರು, ಅದು ಮಾಡಿದ್ರು ಇದು ಮಾಡಿದ್ರು ಅಂತಾರೆ. ಜನಕ್ಕೆ ಕಾಮನ್ ಸೆನ್ಸ್ ಇಲ್ಲ ಗುರು. ಜೀವನದಲ್ಲಿ ಕಾಮನ್ ಸೆನ್ಸ್ ಅನ್ನೋದು ಎಷ್ಟು ಮುಖ್ಯ ಅಂದರೆ ನೋಡಿ ಇದು ಅಂದರೆ ಅರ್ಥ ಆಗೋದು. ಆ ಕಡೆ ಹೋಗ್ತಾನೆ, ಈ ಕಡೆನೂ ಬರ್ತಾನೆ. ಏನು ಸಾವ್ಗೆ ಹೊತ್ತುತ್ತದಾನ ಏನೋ ಇವನು.
ಶಾವಿಗೆ ಮಾರೋರು ಕೂಡ ಇಷ್ಟೊಂದು ಇದು ಮಾಡಲ್ಲ. ಸ್ವಲ್ಪ ನಿಧಾನಕ್ಕೆ ಬಂದ್ರೆ ಏನಾಗುತ್ತೆ ಆ ಬೋಳಿನಾಗ ಹೆಂಗೆ ಎಲ್ಲಾರ್ಗೂ ಅರ್ಜೆಂಟು ಗುರು, ಜೀವನ ಪೂರ್ತಿ ಅರ್ಜೆಂಟು. ಕಕ್ಕ ಮಾಡಕ್ಕೆ ಅರ್ಜೆಂಟು, ಉಯ್ಯಕ್ಕೆ ಅರ್ಜೆಂಟು, ಆಫೀಸ್ಗೆ ಹೋಗಕ್ಕೆ ಅರ್ಜೆಂಟು, ಮದುವೆ ಆಗಕ್ಕೆ ಅರ್ಜೆಂಟು. ಅದೇ ಅರ್ಜೆಂಟ್ಗೂ ಕೊಟ್ಟಿರೋ ಕೆಲಸ ಮಾಡೋದ್ರಲ್ಲಿರಲ್ಲ, ಅದಕ್ಕೂ ಅರ್ಜೆಂಟ್ ಮಾಡ್ತಾರೆ. ಫೈನಲ್ ಡೇ ಗಂಟ ವೆಯ್ಟ್ ಮಾಡಿ ತಲೆ ಮೇಲೆ ತಂದ್ಕೊಂಡು ಅರ್ಜೆಂಟಾಗಿ ಕೆಲಸ ಮಾಡಿ ಅದೇ ಸರಿಯಾಗಿಲ್ಲ ಅಂತ ಬಯಸ್ಕೊಂಡು ಇಟ್ಸ್ ಲೈಕ್ ಬೇಗ ಹೊರಟು ಬರಬೇಕಪ್ಪ. ಬೇಗ ಹೋಗ್ಬೇಕು ಅಂದರೆ ಕಂದ ಅಲ್ಲೊಬ್ಬ ಸಿಗರೇಟ್ ಊಪ್ತಾ ಕೂತವನೆ. ಪಬ್ಲಿಕ್ ಪ್ಲೇಸ್ ಅನ್ನೋದು ನೋಡಲ್ಲ, ಏನು ನೋಡಲ್ಲ, ಊಪ್ಕೊಂಡು ಹೊಗೆ ಬಿಡ್ತಾ ಕೂತಿದ್ದಾನೆ. ಅಲ್ಲಿ ಪಕ್ಕದಲ್ಲಿ ನಿಂತಿರೋರು ನಮಗೆ ಆಗೋದು ಎಫೆಕ್ಟ್. ನಾವು ಸಿಗರೇಟ್ ಸೇದಲ್ಲ, ಏನಿಲ್ಲ. ಒಂದು ಕಾಮನ್ ಸೆನ್ಸ್, ಸಿವಿಕ್ ಸೆನ್ಸ್ ಅನ್ನೋದೊಂದು ಇರಬೇಕು. ಕಾರ್ ಓಡಿಸ್ಬಿಟ್ರೆ ಆಗಲ್ಲ, ದೊಡ್ಡದಾಗಿ ಕಾರ್ ಒಳಗಡೆ ಕೂತ್ಕೊಳ್ಳೋ ಸಿವಿಕ್ ಸೆನ್ಸು ಕೂಡ ಇರಬೇಕು ಅವನಿಗೆ. ಆ್ಯಕ್ಚುಲಿ ನಮ್ಮ ಕರ್ನಾಟಕ ಡ್ರೈವರ್ಸ್ ಎಷ್ಟು ಬೆಸ್ಟು ಅಂದರೆ ದೇ ವೋಂಟ್ ಸ್ಮೋಕ್ ಮಾಡಲ್ಲ, ಒಂದು ಕೆಟ್ಟದಾಗ ಮಾತಾಡಲ್ಲ. ಕೆಟ್ಟದಾಗ ಮಾತಾಡಿದ್ರು ಕೂಡ ನೀನು ಪ್ರಚೋದನೆ ಮಾಡಿದ್ರೆ ನಾವು ಪ್ರಚೋದನೆಗೊಳ್ಳುತ್ತೇವೆ ಅನ್ನೋ ಥರ ಇರ್ತಾರೆ. ಆ ಪ್ರಚೋದನೆ ನೀವು ಹೆಂಗೆ ಮಾಡ್ತೀರ ಅನ್ನೋದ್ರ ಬಗ್ಗೆ ಇರುತ್ತೆ. ಯಾವನಾದರೂ ಈ ಇಂಥ ಕಲಿಯುಗದಲ್ಲಿ ಗಾಂಧಿ ಥರ ನಡ್ಕೊಳಕ್ಕೆ ಇಷ್ಟಪಡ್ತಾರೆ ಹೇಳಿ ಎಲ್ಲ ಸುಭಾಷ್ ಚಂದ್ರ ಬೋಸ್ ಆಗೋಕ್ಕೆ ಹೋಗ್ತಾರೆ. ನೀನೇನು ಕೊಡ್ತೀಯೋ ನಿನ್ಗೆ ಅದೇ ವಾಪಸ್ ಸಿಗುತ್ತೆ ಅನ್ನೋದನ್ನ ತೋರಿಸ್ಕೊಡ್ತಾರೆ ಅವರು. ಹೆಂಗೋ ಸದ್ಯ ಮಧ್ಯದಲ್ಲಿ ಸಿಕ್ಬಿಟ್ಟೆ ಅಂದ್ಕೊಂಡೆ. ಸಂಧಿಯಲ್ಲಿ ಸಿಕ್ಕಿದ್ರು, ಒಂದು ಸಂಧಿ ಸಿಕ್ತು, ಸಂಧಿಲಿ ಬಂದ್ಬಿಟ್ಟೆ. ಆಡ್ಕೊಂಡು ಬಾಲಾಡ್ಕೊಂಡು ಅತ್ಯದ್ಭುತವಾದ ಪ್ರೇಮ ಕಾವ್ಯಗಳಿದ್ದಾವೆ, ಅತ್ಯದ್ಭುತವಾದ ಹೋರಾಟಗಳಿದ್ದಾವೆ ಕರ್ನಾಟಕಕ್ಕೆ. ಏನಿಲ್ಲ ಹೇಳಿ. ನೋಡ್ಕೊ ಓಡ್ಸಕ್ ಬರಲ್ಲ, ಏನಿಲ್ಲ, ಸುಮ್ಮನೆ ಬಂದ್ಬಿಡ್ತಾರೆ. ನಿಧಾನಕ್ಕೆ ಬಾ ಗುರುವೆ, ಯಾಕೆ ನಾವು ಬರ್ತಲ್ವ ಹಿಂದ್ಗುಂಟೆ. ಏನಿದು ರೋಡ್ ಮೇಲೆ ಗಾಡಿಗಳ ಸಂಖ್ಯೆ, ಹಾವ ಭಾವ. ಈ ರೋಡ್ ಏನಾದರೂ ನನಗೆ ಮಾರಕ್ಕೆ ಕೊಟ್ಬಿಟ್ರೆ, ಈ ರೋಡ್ ಮೇಲಿರೋ ವಾಹನಗಳ ಮಾರಿದ್ರೆ ಅವನಜ್ಜಿ ನನ್ನ ಸಂತಾನ ಕೂತ್ಕೊಂಡು ತಿಂದ್ರು ಕರಗೋದಿಲ್ಲ, ಅಷ್ಟು ವಾಹನಗಳಿದ್ದಾವೆ ಈ ರೋಡ್ ಮೇಲೆ, ಗೊತ್ತಾ. The vehicles on the road, if I sell them, my whole family means not only my brother, my cousins, everyone will lead a life happily. ಯಾರಿಂದ ಎಲ್ಲಿಗೆ ಬರ್ತಾರೆ ಅನ್ನೋದೇ ಗೊತ್ತಾಗಲ್ಲ ಗುರು.
ಅಲ್ಲಿ ದೂರದಲ್ಲಿ ಬರ್ತಾ ಇರ್ತಾನೆ, ಮಧ್ಯಕ್ಕೆ ತಿರುಗಿಸ್ತಾನೆ, ಇನ್ನೊಬ್ಬ ಬರ್ತಾನೆ ಈ ಕಡೆ ತಿರುಗಿಸ್ತಾನೆ. ಈ ರೋಡಲ್ಲಿ ನೀವು ಯಾವ ಕಡೆ ತಿರುಗಿಸ್ತಾನೆ ಅನ್ನೋದನ್ನ ಇಂಡಿಕೇಟರ್ ಹಾಕೊಂಡು ನೋಡೋಕ್ಕಾಗಲ್ಲ. ಅವನು ಇಂಡಿಕೇಟರ್ ಹಾಕಿದ್ರೆ ಅವ್ನು ತಿರುಗಿಸಲ್ಲ ಆ ಕಡೆ. ಅಕ್ಕ ಯಾವರಕ್ಕ ನಿಮ್ದು? ಅಕ್ಕ ಮುಂದಕ್ಕೆ ಹೋಗಲ್ಲ, ನಾನು ಮುಂದಕ್ಕೆ ಬಿಡಲ್ಲ. ಆದ್ರೆ ಅವ್ರು ಧೈರ್ಯ ಮೆಚ್ಚಬೇಕು ಗುರು. ಓಡ್ಸಕ್ ಬರಲ್ಲ ಅಂದ್ರೂ ಬರ್ತಾರಲ್ಲ ರೋಡ್ ಮೇಲೆ, ಕಲಿಯಕ್ಕಾದ್ರೂ ರೋಡ್ ಮೇಲೆ ಬರ್ತೀನಿ ಅಂತ ಹೇಳ್ತಾರೆ. ಪಟ 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 ಹಬ್ಬ ಹಬ್ಬ ಹಬ್ಬ. ಪಾಪ ಅಣ್ಣನ ಗಾಡಿ ಕೆಟ್ಟೋಗಿದೆ ಗುರು, ಸುಮ್ಮನೆ ನಿಲ್ಲಿಸಿಲ್ಲ ಅಣ್ಣ. ತಪ್ಪದು ತಪ್ಪು. ಇಂಥ ಟೈಮಲ್ಲಿ ಹೆಲ್ಪ್ ಮಾಡೋಣ. ಅದು ಬಿಟ್ಬಿಟ್ಟು ಒಬ್ಬೊಬ್ಬ ನಿಲ್ಲಿಸ್ಕೊಂಡಿರ್ತಾನೆ ಆಟೋಗಳು. ಶಾಖ. ನಾನು ಕೊಡ್ತೀನಿ ನಿನಗೆ ಶಾಕು. ಮುಂದೆ ಹೋಗು, ಇಲ್ಲ ಹಿಂದೆ ಬಾ, ಇಲ್ಲ ನಿಲ್ಲಿಸು. ಒಳ್ಳೊಳ್ಳೆ ಗಾಡಿಗಳಿದಾವೆ ಇದ್ರ ಮೇಲೆ ಮಾತ್ರ. ಏನು ಇವತ್ತು ಮಾತ್ರ ಫುಲ್ ರಚ್ಚಿಗೆ ತೋಡ್ಸವ್ರೆ. ಡೈಲಿ ಆಫೀಸ್ಗೆ ಹೋಗೋದ್ರ ಬದಲು ಮನೇಲಿದ್ದರೆ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ ಗೊತ್ತಾ? ಆಫೀಸ್ಗೆ ಹೋಗೋದ್ರಿಂದ ಹತ್ತತ್ರ 30 ನಿಮಿಷದಿಂದ 40 ನಿಮಿಷ ವೇಸ್ಟ್ ಆಗ್ತಿದೆ ಟ್ರಾಫಿಕಲ್ಲಿ. ಆ 30 ನಿಮಿಷ 40 ನಿಮಿಷ ಕೊಟ್ಟರೆ ನಾವು ಅಚ್ಚುಕಟ್ಟಾಗಿ ಆ 30 ನಿಮಿಷ 40 ನಿಮಿಷ ನಿದ್ದೆ ಮಾಡಿಬಿಟ್ಟು ಎದ್ಬಿಟ್ಟು ಫ್ರೆಶ್ಶಾಗಿ ಕೆಲಸ ಮಾಡ್ತೀವಿ. ಅಂತೂ ಇಂತೂ ಬಂದ ನಮ್ಮೂರ ರೋಡಿಗೆ, ನಮ್ಮೂರು ರೋಡಲ್ಲೋ ನಮ್ಮ ಆಫೀಸ್ ರೋಡಿಗೆ. ಅದು ನಮ್ಮೂರು ರೋಡು ಎಡದ ಕಡೆ ತಿರುಗಿದ್ರೆ ನಮ್ಮೂರಿಗೆ ಹೋಗೋದು, ಅದಕ್ಕೋಸ್ಕರ ಎಡದ ಕಡೆ ತಿರುಗಿದಾಗೆಲ್ಲ ನಮ್ಮೂರು ನೆನಪಾಗುತ್ತೆ. ಬಾ 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 ಬಾ, ಟ್ಯಾಲೆಂಟೆಡ್ ಪರ್ಸನ್ ನೀನು ಗುರು. ಆಫೀಸ್ಗೆ ಹೋಗ್ಬೇಕು, ಆಫೀಸ್ಗೆ ಹೋಗಿ ಕೆಲಸ ಮಾಡಬೇಕು, ಕೆಲಸ ಮಾಡಿ ಊಟ ಮಾಡಬೇಕು, ಸಂಬಳ ಕೊಡ್ತಾರೆ ಸಂಬಳ ತಗೋಬೇಕು, ಮತ್ತೆ ಕೆಲಸಕ್ಕೆ ಹೋಗ್ಬೇಕು. ಇದೊಂದು ಲೈಫ್ ಅಂತ ಕೇಳೋರಿಗೆ ನನ್ನ ಪ್ರಶ್ನೆ. ಬೆಳಗ್ಗೆ 9 ಗಂಟೆಗೆ ಎದ್ದು ಆಫೀಸ್ಗೆ ಹೋಗಿ ಆಮೇಲೆ 5 ಗಂಟೆಗೆ ಬಂದುಬಿಟ್ಟು ತಿರ್ಗಾ ಏನೋ ಸ್ನಾನ ಮಾಡ್ಕೊಂಡು ಏನೇನೋ ಮಾಡಿಬಿಟ್ಟು ಏನೋ ಅನ್ನೋ ಮಾಡೋದಲ್ವ. ಬೆಳಗ್ಗೆ 9ರಿಂದ 5 ಗಂಟೆ ಬೇರೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿ ಏನು ಬರೀ ಬ್ರೇಕ್ ಹಾಕೋದನ್ನೇ ಮಾಡ್ತಾನಲ್ಲ ಇವನು. ಎಲ್ಲಿಗೆ ಹೋಯ್ತಾನೋ ಹೋಗ್ಲಿ ತಡಿ. ಏನೊಂದು ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ ಗುರು, ಸುಮ್ಮನೆ ಬಂದ್ಬಿಡ್ತಾರೆ. ಅವತ್ತೊಬ್ಬ ಹೇಳ್ದೆ ನನಗೆ, ನೀನು ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆ ತನಕ ಕೆಲಸ ಮಾಡಿಬಿಟ್ಟು ಬಂದ್ಬಿಟ್ಟು ಇನ್ನೊಬ್ಬನ ಹತ್ರ ಕೈ ಚಚ್ಕೊಂಡು 1 ತಿಂಗಳು ಸಂಬಳ ತಗೊಳ್ಳೋ ಜಾಯಮಾನ ನಂದಲ್ಲ ಅಂತ. ಮಚ್ಚ ನಾನು ಓದಿದ್ದೀನಿ, ಇನ್ನೊಬ್ಬನ ಕೈ ಕೆಳಗಡೆ ಕೆಲಸ ಮಾಡ್ತಿಲ್ಲ, ನನ್ನ ಸ್ವಂತವಾಗಿ ಕೆಲಸ ಮಾಡ್ತಿರೋದು ನಾನು.